ಮಾಡಬೇಡಿ, ಸ್ಕಿನ್ ಹಾಳಾಗಿ ಹೋಗುತ್ತೆ. ಇದು ನಿಜ, ಯಾವುದು ಸುಳ್ಳು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತಪ್ಪ ಇದು ಸ್ಯಾಂಡ್ವಿಚ್ ಪ್ರೊಸೀಜರ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ರೆಟಿನೈನ್ ಆ್ಯಂಡ್ ರೆಟಿನಾಯಿಲ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಸೊ ಗ್ಲೋವಿಂಗ್ ಸ್ಕಿನ್, ಕೊರಿಯನ್ ಸ್ಕಿನ್ ಬೇಕು ಅಂದರೆ ಯೂಸ್ ಮಾಡಬೇಕು. ಕೆಲವೊಂದು ಜನ ಏನಂತಾರೆ ಅಂದರೆ, ಅಯ್ಯೋ ಅದನ್ನು ಯೂಸ್ ಮಾಡಬೇಡಿ, ಸ್ಕಿನ್ ಹಾಳಾಗಿ ಹೋಗುತ್ತೆ, ಸೊ ತುಂಬ ನಿಮ್ಮ ಸ್ಕಿನ್ನ ಹಾಳು ಮಾಡ್ಕೋತೀರಾ ಅಂತ ಇನ್ನು ಕೆಲವು ಜನ ಹೇಳ್ತಾರೆ. ಸೊ ಯಾವುದು ನಿಜ, ಯಾವುದು ಸುಳ್ಳು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ರೆಟಿನೈನ್ ಮತ್ತು ರೆಟಿನಾಯಿಲ್ ಬಂದುಬಿಟ್ಟು ನಾವು ಎರಡು ಕ್ರೀಮ್ನ ನಾವು ಒಂದೇ ಇದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಸ್ಕಿನ್ದು ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಅದಕ್ಕೆ ಎರಡು ಕ್ರೀಮ್ನ, ಅಂದರೆ ಎರಡರಲ್ಲಿ ಒಂದು ಕ್ರೀಮ್ನ ಯೂಸ್ ಮಾಡ್ತೀವಿ. ಎರಡರ ಯೂಸ್ ಕೂಡ ಒಂದೇ. ಸೊ ಹಾಗಾಗಿ ಸ್ಕಿನ್ ಬರ್ನಿಂಗ್ ಆಗಿರ್ಬೋದು, ಸ್ಕಿನ್ ಸ್ಕ್ರಾಪ್ ಆಗಿರ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಆ್ಯಕ್ನಿ ಮಾರ್ಕ್ ಆಗಿರ್ಬೋದು, ಆ್ಯಕ್ನಿ ಸ್ಕಿನ್ ಆಗಿರ್ಬೋದು, ಪಿಂಪಲ್ ಆಗಿರ್ಬೋದು, ಈ ಥರದ ತುಂಬ ಎನಿ ಸ್ಕಿನ್ ಟೋನ್ ಆಗಿರ್ಬೋದು, ಈ ಥರದ ಒಂದು ಸ್ಕಿನ್ ಪ್ರಾಬ್ಲಮ್ಗಾಗಿ ನಾವು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ರೆಟಿನೈಲ್ ಅಂತ ಕೇಳಿದರೆ, ಸೊ ರೆಟಿನೈನ್ ಬಂದ್ಬಿಟ್ಟು ತುಂಬ ರೇರಾಗಿ ಈಗ ಡಾಕ್ಟರ್ ಪ್ರಿಪ್ರೇಷನ್ ಇದೆ, ಡಾಕ್ಟ್ರು ಕೊಟ್ಟಿದ್ದಾರೆ ಅಂದರೆ ಮಾತ್ರ ಮೆಡಿಕಲಲ್ಲಿ ಕೊಡ್ತಾರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ರೆಟಿನೈನ್ನ ಕೊಡಲ್ಲ. ಇವಾಗಂತೂ ಆನ್ಲೈನಲ್ಲಿ ತಗೋಬೋದು, ಬಟ್ ಅದನ್ನು ಯೂಸ್ ಮಾಡೋದು ತುಂಬಾ ಏನಂತೀರಾ, ತುಂಬ ರೇರು. ಆ ಥರ ಯೂಸ್ ಮಾಡಿಕ್ಕೆ ಹೋಗಬೇಡಿ. ಬಿಕಾಸ್ ಅದರದ್ದೇ ಆದ ಒಂದು ಪ್ರೊಸೀಜರ್ ಇರುತ್ತೆ. ಆ ರೀತಿ ಯೂಸ್ ಮಾಡಿದರೆ ಮಾತ್ರ ಅದರ ಒಂದು ಯೂಸ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಪೂರ್ತಿ ಮುಖ ಅನ್ನೋದು ಹಾಳಾಗುತ್ತೆ. ಸೊ ನೀವು ಬಿಗಿನರ್ ಇದ್ದೀರಾ, ಸೊ ನಮಗೆ ಈಗ ಜಸ್ಟ್ ಇವಾಗ ನಮ್ಗೆ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದಿದೆ, ಸೊ ಆ್ಯಕ್ನಿ ಕಡಿಮೆ ಮಾಡ್ಕೊಳ್ಳೋದಿದೆ, ಸೊ ಹಾಗೆ ಇಲ್ಲಾಂದರೆ ಆ್ಯಕ್ನಿ ಸ್ಕಾರ್ಪ್ ಆಗಿರ್ಬೋದು, ಆ್ಯಕ್ನಿ ಮಾರ್ಕ್ ಆಗಿರ್ಬೋದು, ಸೊ ಹೈಪರ್ ಪಿಗ್ಮೆಂಟೇಷನ್ ಇದೆ ಅನ್ನೋರು, ಸೊ ಇವಾಗ ನಾವು ಬಿಗಿನರ್ ಅಂದರೆ ಸ್ಟಾರ್ಟಿಂಗ್ ಯೂಸ್ ಮಾಡ್ತೀವಿ ಅನ್ನೋರಾದರೆ, ಸೊ ನೀವು ರೆಟಿನೈಲ್ನ ಯೂಸ್ ಮಾಡಬಹುದು. ರೆಟಿನೈಲ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಇದು ನಿಮ್ಮ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಸೊ ರೆಟಿನೈಲ್ನ ನೀವು ಯಾವ್ಯಾವುದು ಯೂಸ್ ಮಾಡ್ಬೋದು ಅಂದರೆ, ನೀವು ಸೈಡಲ್ಲಿ ಹಾಕಿರ್ತೀನಿ ನೋಡ್ತಿರ್ಬೋದು. ಪಿಕ್ಚರ್ ಬಂದುಬಿಟ್ಟು ರೆಟಿ ಬ್ರೈಟ್ ಅಂತ. ಸೊ ರೆಟಿ ಬ್ರೈಟು, ರಿಕ್ವೈಲು ಮತ್ತು ಏನಾಯ್ತಪ್ಪ ಇದು ರೆಟಿಗರ್ ನೈಟ್ ಗ್ಲೋ ಕ್ರೀಮು, ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಅವಾಗ ಯೂಸ್ ಮಾಡಿದೆ, ಬಟ್ ಇವಾಗ ಯೂಸ್ ಮಾಡ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಈ ರೆಟಿನೈಲ್ ಕ್ರೀಮ್ ಯೂಸ್ ಮಾಡ್ತೀರಾ ಅಂದರೆ ನೈಟ್ ನೀವು ನಿಮ್ಮ ಒಂದು ಸ್ಕಿನ್ ಕೇರ್ ಹೆಂಗಿರಬೇಕು ಅಂದರೆ, ಸ್ಟಾರ್ಟಿಂಗೇ ಕ್ಲೆನ್ಸಿಂಗ್ ಮಾಡಿಕೊಂಡು ಅಥವಾ ಫೇಸ್ ವಾಶ್ ಮಾಡಿಕೊಂಡು ಒಂದು ಒಳ್ಳೆ ಕಾಟನ್ ಬಟ್ಟೆ ತೊಗೊಂಡು ಫುಲ್ಲಿ ಡ್ರೈ ಮಾಡ್ಕೋಬೇಕು ನಿಮ್ಮ ಸ್ಕಿನ್ನನ್ನು. ಒಂದು ಹನಿ ನೀರು ಕೂಡ ಇರಬಾರ್ದು. ಸೊ ಹಾಗೆ ನಿಮ್ಮ ಮುಖನ ಕ್ಲೀನಾಗಿ ತೊಳ್ಕೊಂಡು ನೀವು ರೆಟಿನೈಲ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ, ಸೊ ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ನೀವು ಯೂಸ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಸ್ಕಿನ್ ಗ್ಲೋವಿಂಗ್ ಸ್ಕಿನ್, ಕೊರಿಯನ್ ಸ್ಕಿನ್ ಆಗುತ್ತೆ. ಇಲ್ಲಾಂದರೆ ದಯವಿಟ್ಟು ಹಾಳಾಗುತ್ತೆ. ಆ ಒಂದು ಪ್ರೊಸೀಜರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದು ಹೇಗೆ ಅಂದರೆ, ಸೊ ಫಸ್ಟಿಗೆ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಸೊ ನೀಟಾಗಿ ಪೂರ್ತಿ ಡ್ರೈ ಆಗೋ ಥರ ನೀವು ಮುಖನ ಒರೆಸ್ಕೋಬೇಕಾಗುತ್ತೆ. ಒಂದು ಹನಿ ನೀರು ಕೂಡ ಇರಬಾರ್ದು. ಸೊ ಅದಾದ ನಂತರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಸೊ ನೀವು ಯಾವುದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ ಡೈಲಿ ಅದನ್ನು ಯೂಸ್ ಮಾಡಬಹುದು. ಸೊ ಆ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾದ ನಂತರ ರೆಟಿನೈಲ್ ಇರುತ್ತಲ್ವ, ಸೊ ರೆಟಿನೈಲ್ನ ಒಂದು ಸ್ವಲ್ಪ ಫೇಸ್ ಮೇಲೆ ಹಚ್ಕೊಂಡು ಅದಾದ ನಂತರ ಒಂದು 5 ರಿಂದ 10 ನಿಮಿಷ ಬಿಟ್ಟು ಅದಾದ ನಂತರ ಮತ್ತೆ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಯಾಕೆಂದರೆ ಈ ಒಂದು ಮೆಸೇಜ್ನ, ಈ ಒಂದು ಪ್ರೊಸೀಜರ್ನ ನಾವು ಸ್ಯಾಂಡ್ವಿಚ್ ಪ್ರೊಸೀಜರ್ ಅಂತ ಕೂಡ ಹೇಳ್ತೀವಿ. ಸೊ ರೆಟಿನೈಲ್ ಯೂಸ್ ಮಾಡೋರು ಪ್ರತಿಯೊಬ್ಬರು ಈ ಒಂದು ಸ್ಯಾಂಡ್ವಿಚ್ ಪ್ರೊಸೀಜರ್ನ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ಗೆ ಮಾಯ್ಶ್ಚರೈಸರ್, ಅದಾದ ನಂತರ ರೆಟಿನೈಲ್ ಕ್ರೀಮ್, ಅದಾದ ನಂತರ ಮಾಯ್ಶ್ಚರೈಸರ್. ಸೊ ಒಂದಾದಮೇಲೆ ಸೊ ಸ್ಯಾಂಡ್ವಿಚ್ ಕೂಡ ಹಾಗೆ ಇರುತ್ತಲ್ವ, ಸೊ ಅದಕ್ಕೆ ಸ್ಯಾಂಡ್ವಿಚ್ ಪ್ರೊಸೀಜರ್ ಅಂತ ಹೇಳ್ತಾರೆ. ನೀವು ಈ ಪ್ರೊಸೀಜರ್ ಅಪ್ಲೈ ಮಾಡಿದ್ದೆ ಆದರೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ಗ್ಲೋವಿಂಗ್ ಆಗುತ್ತೆ. ಸೊ ಕೊರಿಯನ್ ಸ್ಕಿನ್ ಆಗುತ್ತೆ. ಸೊ ಸ್ಲೋಲಿ ರೆಟಿನೈಲ್ ನಿಮಗೆ ಸ್ಲೋಲಿ ವರ್ಕ್ ಆಗುತ್ತೆ. ಸೊ ರೆಟಿನೈಲ್ ಅನ್ನೋದು ತುಂಬಾ ಶಾರ್ಪ್ ಇರುತ್ತೆ. ಸೊ ಬೇಗನೆ ಅದರ ರಿಸಲ್ಟ್ ನೋಡ್ಬೋದು. ಆದರೆ ರೆಟಿನೈಲ್ ಅನ್ನೋದು ಸ್ವಲ್ಪ ನಿಮ್ಮ ಸ್ಕಿನ್ಗೆ ವರ್ಕ್ ಆಗುತ್ತೆ. ಸೊ ಅದರಿಂದ ನೀವು ಬಿಗಿನರ್ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ರೆಟಿನೈಲ್ನ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಸೊ ಕೆಮಿಕಲ್ ಕೂಡ ಇರುತ್ತೆ ರೆಟಿನೈನಲ್ಲಿ. ಸೊ ಹಾಗಾಗಿ ಸೊ ಮೆಡಿಕಲಲ್ಲಿ ತಗೋತೀವಿ ಅಂದರೆ ದಯವಿಟ್ಟು ನಿಮಗೆ ಕೊಡೋದಿಲ್ಲ ರೆಟಿನೈನ್ನ.
ಇವಾಗ ಏನು ಅಂತ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಕೊಟ್ಟಿರಲಿಲ್ಲ. ಸೊ ಇವಾಗ ಕೊಡಬಹುದು ಅಥವಾ ಕೊಡದೇನೂ ಇರ್ಬೋದು. ಸೊ ನಿಮ್ಮ ಸ್ಕಿನ್ ಹಾಳಾಗಬಾರ್ದು, ಒಳ್ಳೆ ಸ್ಕಿನ್ ಬರಬೇಕು, ಗ್ಲೋಯಿಂಗ್ ಸ್ಕಿನ್, ನ್ಯಾಚುರಲ್ ಸ್ಕಿನ್ ಥರ ಅಂದರೆ ಈ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಿ. ರೆಟಿನಾಲ್ನ ಯೂಸ್ ಮಾಡಿ. ಅದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫೇಸ್ ವಾಶ್ ಮಾಡಿ, ಸೊ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಹಾಗೆ ಸನ್ಸ್ಕ್ರೀನ್ ಯೂಸ್ ಮಾಡದೆ ಇರಬೇಡಿ, ದಯವಿಟ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಬಿಕಾಸ್ ನೀವು ಹಾಗೆ ಸನ್ ಎಕ್ಸ್ಪೋಸ್ ಮಾಡ್ತೀರಾ, ಸನ್ಗೆ ಹೋಗ್ತೀರಾ ಅಂದರೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ, ಫುಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಜಾಸ್ತಿ ಸ್ವಲ್ಪ ಕಡಿಮೆ ಇದೆ ಅಂತ ನೀವು ಅಪ್ಲೈ ಮಾಡಿರ್ತೀರಾ, ಅದು ಹಾಗೆ ಹೋದರೆ ಫುಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ, ನಿಮ್ಮ ಫೇಸ್ ಅನ್ನೋದೇ ಖೂನ ಸಿಗಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಸೊ ನೀವು ರೆಟಿನೈಲ್ ಅಥವಾ ರೆಟಿನೈಲ್ ಯೂಸ್ ಮಾಡ್ತೀರಾ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಸೊ ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ನ ಯೂಸ್ ಮಾಡದೆ ನೀವು ಹೊರಗಡೆ ಹೋಗಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಸ್ಕಿನ್ ಇನ್ನೂ ಹಾಳಾಗುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ರೆಟಿನೈಲ್ ತುಂಬ ಒಳ್ಳೆಯದು, ರಿಸಲ್ಟ್ ಚೆನ್ನಾಗೇ ಇದೆ. ಸೊ ಯೂಸ್ ಮಾಡ್ತೀರಾ ಅನ್ನೋದಾದರೆ ನೀವು ವೀಕ್ಲಿ ಒನ್ಸ್ ಮಾಡಿ, ಬಿಗಿನರ್ ಇದ್ದೀರಾ ಅಂದರೆ. ಸೊ ಯಾಕೆ ಅಂದರೆ ನಿಮ್ಮ ಸ್ಕಿನ್ ಆವಾಗಲೇ ಅಬ್ಸರ್ವ್ ಮಾಡ್ಕೊಳ್ತಿರುತ್ತೆ. ಸೊ ನಿಮಗೆ ರೆಟಿನಲ್ ಕ್ರೀಮ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಪ್ಲೀಸ್ ಆ್ಯಂಡ್ ಪ್ಲೀಸ್ ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ 1 ತಿಂಗಳು 2 ತಿಂಗಳು ಆಗಿದೆ ನನಗೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಮುಖಕ್ಕೆ ಹೊಂದ್ಕೊಂಡಿದೆ ಅನ್ನೋರಾದರೆ ಸೊ ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀರಿ ಅಲ್ವಾ ಸ್ಟಾರ್ಟಿಂಗಲ್ಲಿ. ಸೊ 2 ಡೇಸ್ಗೆ ಒಂದು ಸಾರಿ 3 ಡೇಸ್ಗೆ ಒಂದು ಸಾರಿ ಅಪ್ಲೈ ಮಾಡಿ. ಅದಾದ ನಂತರ ನೀವು ಡೈಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಆದರೆ ಬಿಗಿನರ್ ಇದ್ದೀರಾ, ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡಿ. ಸೊ ವೀಕ್ಲಿ ಒನ್ಸ್ ಯೂಸ್ ಮಾಡಿದಾದ ನಂತರ ದಯವಿಟ್ಟು ಮರಿಲಿಕ್ಕೆ ಹೋಗಬೇಡಿ. ಸೊ ನೀವು ಯಾರಾದರೂ ರೆಟಿನಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಫೇಸ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಆದ ನಂತರ ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಹಾಗೆ ಸನ್ಸ್ಕ್ರೀನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸನ್ಸ್ಕ್ರೀನ್ ಇಲ್ಲದೆ ನೀವು ಸನ್ ಎಕ್ಸ್ಪೋಸ್ ಮಾಡಿದ್ದೆ ಆದರೆ ಸೊ ನಿಮ್ಮ ಮುಖ ಬಂದುಬಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಜಾಸ್ತಿ ಸ್ಕಿನ್ ಬರ್ನಿಂಗ್ ಆಗೋದು, ಈಚಿಂಗ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ. ಸೊ ಡೋಂಟ್ ರೆಟಿನೈಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಬೆಂಜೈಲ್ ಪೆರಾಕ್ಸೈಡ್ ಆಗಿರ್ಬೋದು, ನೆಕಿಟೋಮೆನೈಡ್ ಆಗಿರ್ಬೋದು, ಈ ಥರದ ಕ್ರೀಮ್ಗಳನ್ನು ಅವಾಯ್ಡ್ ಮಾಡಿ. ಸೊ ರೆಟಿನೈಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ ಬರ್ನಿಂಗ್ ಆಗುತ್ತೆ, ಈಚಿಂಗ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಈ ಒಂದು ಕೆಮಿಕಲ್ ಇರುವಂತಹ ಕ್ರೀಮ್ಗಳನ್ನು ಅವಾಯ್ಡ್ ಮಾಡಿ. ಸೊ ರೆಟಿನೈನ್ ಬಂದುಬಿಟ್ಟು ನಿಮಗೆ 2 ರೀತಿಯಾಗಿ ಸಿಗುತ್ತೆ. 0.021 ಸಿಗುತ್ತೆ, ಹಾಗೆ 0.5% ಕೂಡ ಸಿಗುತ್ತೆ. ನೀವು ಬಿಗಿನರ್ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು 0.2ನ ಯೂಸ್ ಮಾಡಿ, ನಿಮಗೆ ಸ್ಕಿನ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಬಟ್ ರೆಟಿನೈನ್ ಯಾರು ಯೂಸ್ ಮಾಡ್ತೀರಾ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಒಂದು ಒಳ್ಳೆ ಪ್ರೊಸೀಜರ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಸ್ಕಿನ್ ಒಳ್ಳೆ ಗ್ಲೋ ಕೂಡ ಸಿಗುತ್ತೆ. ಇಲ್ಲ ನಾವು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಸೊ ಹಂಗಾಗಿ ಹೇಳ್ತಿದ್ದೀನಿ, ನೀವು ರೆಟಿನೈನ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಸೊ ನಿಮ್ಮ ಒಂದು ಪೀ ಸೈಜಲ್ಲಿ ತೊಗೋಬೇಕು. ಸೊ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ ಆ ಒಂದು ಕ್ರೀಮ್ನ. ಸೊ ಫಸ್ಟಿಗೆ ಕ್ಲೆನ್ಸ್ ಮಾಡ್ಕೊಂಡು ಸೊ ಡ್ರೈ ಮಾಡ್ಕೊಂಡು ಸೇಮ್ ಪ್ರೊಸೀಜರ್ ಇದೆ, ರೆಟಿನೈನು ಸೇಮ್ ಪ್ರೊಸೀಜರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಸ್ಯಾಂಡ್ವಿಚ್ ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಫೇಸ್ ವಾಶ್ ಆದ ನಂತರ ಫುಲ್ಲಿ ಡ್ರೈ ಮಾಡ್ಕೋಬೇಕು. ಅದಾದ ನಂತರ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಸೊ ಥಿನ್ ಲೇಯರಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಸೊ ಜಾಸ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ, ಬಿಕಾಸ್ ಅದು ನಿಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ ಈ ಒಂದು ಕ್ರೀಮು. ಹಾಗಾಗಿ ನಿಮ್ಮ ಮಾಯ್ಶ್ಚರೈಸರ್ನ ಸೊ ಜಾಸ್ತಿ ಸ್ವಲ್ಪ ಹಚ್ಕೊಳ್ಳಿ. ಅದಾದ ನಂತರ ಈ ರೆಟಿನೈನ್ ಅನ್ನೋದು ಪೀ ಸೈಜಲ್ಲಿ ಹಚ್ಕೋಬೇಕು. ಇಷ್ಟು ಮುಖದ ಮೇಲೆ ಡಾಟ್ ಹಚ್ಚಿ ಅದಾದ ನಂತರ ಎಲ್ಲ ಕಡೆ ರಬ್ ಮಾಡಬೇಡಿ. ಸೊ ಈ ಥರ ಅಷ್ಟೇ ಟ್ಯಾಪ್ ಮಾಡಿ ಈ ಥರ ಸರಿಸ್ಕೊಂಡು ಪೂರ್ತಿ ಫೇಸ್ಗೆ ಸೊ ನೆಕ್ಗೆಲ್ಲ ಹಚ್ಕೊಂಡು ಬಿಟ್ಬಿಡಿ. ಅದಾದ ನಂತರ ಒಂದು 5 ನಿಮಿಷ ಆದ ನಂತರ ಮತ್ತೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಸೊ ಥಿನ್ ಲೇಯರ್ ಆಗಿರಬೇಕು, ನಿಮಗೆ ಮುಖದ ಮೇಲೆ ನೀವು ರೆಟಿನೈನ್ ಇದೆಯಲ್ಲ ಅದು ಥಿನ್ ಲೇಯರ್ ಇರಬೇಕು. ಅದಾದ ನಂತರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಆವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ, ಬಿಕಾಸ್ ನಿಮಗೆ ಡ್ರೈ ಮಾಡುತ್ತೆ ಆ ಕ್ರೀಮ್ ಬಂದುಬಿಟ್ಟು. ನಾನು ಒಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಡ್ರೈ ಸ್ಕಿನ್ ಅವರು, ಮೇಯ್ನಾಗಿ ಡ್ರೈ ಸ್ಕಿನ್ ಅವರು ಈ ಒಂದು ರೆಟಿನೈಲ್ ಆಗಿರ್ಬೋದು ಸೊ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ಸ್ಕಿನ್ ಬಂದುಬಿಟ್ಟು ಈ ಒಂದು ಕ್ರೀಮ್ ಬಂದುಬಿಟ್ಟು ಸ್ಕಿನ್ನನ್ನು ಫುಲ್ಲಿ ಡ್ರೈ ಮಾಡುತ್ತೆ, ಅದಕ್ಕಾಗಿ ಹೇಳ್ತಿದ್ದೀನಿ. ಸೊ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಇವರೆಲ್ಲ ಯೂಸ್ ಮಾಡ್ಬೋದು. ಬಟ್ ಡ್ರೈ ಸ್ಕಿನ್ ಅವರು
ಅವಾಯ್ಡ್ ಮಾಡಿ. ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಒಂದು ಕ್ರೀಮ್ ಇರುತ್ತೆ, ಸೊ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಬಟ್ ಈ ಒಂದು ರೆಟಿನೈನ್ ಅಥವಾ ರೆಟಿನೈಲ್ ಕ್ರೀಮ್ನ ಡ್ರೈ ಸ್ಕಿನ್ ಅವರು ಅವಾಯ್ಡ್ ಮಾಡಲೇಬೇಕು. ರೆಟಿನೈನ್ನ ಯೂಸ್ ಮಾಡಿದಾದ ನಂತರ ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ, ಹಾಗೆ ಸನ್ಸ್ಕ್ರೀನ್ ಕೂಡ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಅದು ಬೇಕು, ಬಿಕಾಸ್ ಸನ್ಸ್ಕ್ರೀನ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಸನ್ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗಬೇಡಿ. ರೆಟಿನೈಲ್ಗೆ ನಡಿಬೋದು ಒಂದು ಒಪ್ಪತ್ತಿಗೆ, ಆದರೆ ರೆಟಿನೈನ್ ಕ್ರೀಮ್ ಯೂಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿನೇ ಹೊರಗೆ ಸನ್ ಎಕ್ಸ್ಪೋಸ್ಗೆ ಹೋಗಿ. ಇಲ್ಲಾಂದರೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ನಿಮ್ಮ ಸ್ಕಿನ್ ಬಂದುಬಿಟ್ಟು ಇನ್ನೂ ಹಾಳಾಗುತ್ತೆ ಹೊರತು ಸರಿಯಾಗಿ ಗ್ಲೋಯಿಂಗ್ ಸ್ಕಿನ್ ಸಿಗಲ್ಲ. ಸೊ ಒಳ್ಳೆ ಪ್ರೊಸೀಜರ್ ಮೂಲಕ ನಾನು ಹೇಳೋ ಥರ ನಿಮ್ಮ ಕ್ರೀಮ್ ಬಳಸಿದ್ದೆ ಆದರೆ ಒಂದು ಒಳ್ಳೆ ಗ್ಲೋವಿಂಗ್ ಕೊರಿಯನ್ ಸ್ಕಿನ್ ನಿಮ್ದಾಗುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ.